ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ಮಸೂದೆಗೆ ಬಿಜೆಪಿ ನಾಯಕರ ವಿರೋಧ ಮುಂದುವರೆದಿದೆ. ದ್ವೇಷ ಭಾಷಣ ಕಾಯ್ದೆ ಅಂಗೀಕಾರ ಅಸಹಿಷ್ಣುತೆಯ ಪರಮಾವಧಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರ ಜನರ ಸ್ವಾತಂತ್ರ್ಯ ಹರಣ ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಬಂದು ನೋಡೋಣ. ದ್ವೇಷಕಾರಿ ಭಾಷಣದ ಇದು ಅಸಹಿಷ್ಣುತೆಯ ಪರಮಾವಧಿ. ಅಂದರೆ ಈಗ ನೀವು 2.5 ವರ್ಷದ ಬಗ್ಗೆ ಮಾತಾಡಿದ್ರು ನಿಮ್ಮ ಮೇಲೆ ಒಂದು ದ್ವೇಷ ಭಾಷಣ ಅಂತ ಹಾಕ್ಬೋದು. 2.5 ವರ್ಷದ ಏನಾಯ್ತು ಅಂತ ಕೇಳಿದ್ರು ನೀವು ಅವ್ರು ಜಾಡಿಸಿದ್ರು ನೀವು ಅವ್ರನ್ನ ಸರಿಯಾಗಿ ಜಾಡಿಸಿದ್ರಿ ಅಂತ ತಿಳ್ಕೊರಿ ಒಂದು ದ್ವೇಷ ಭಾಷಣ ಅಂತ ಹಾಕ್ಬೋದು. ಈ ರೀತಿ ಪ್ರಯೋಜನಗಳು ಈ ಕಾನೂನದಲ್ಲಿ ಇಟ್ಟಾರೆ. ದುರಾಡಳಿತ ಯಾರೂ ಪ್ರಶ್ನೆ ಮಾಡಬಾರ್ದು. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿರೋದು. ಅವರಿಗೆ ಕೇಸ್ ಹಾಕೋದ್ರ ವಿರೋಧ ಪಕ್ಷ ಕೇಸ್ ಹಾಕ್ತಾ ಇದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ.